ಇಲ್ಲ ಎಲ್ಲ ಓಪನ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರಿಗೆ ಯಾವುದೇ ಕಷ್ಟ ನಾ ಕೊಡದೇ ಇರಲಿ. ಗುರು ಅಂಟ್ಕೊಬಿಡ್ತು ಗುರು ನೋಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಪ್ಪ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವು ಚಿಕ್ಕ ಮಕ್ಳು ಇರೋ ಟೈಮಲ್ಲಿ ನಮಗೆ ಕಷ್ಟ ಅಂತ ಬಂದಾಗ ನಾವು ಹೋಗ್ತಾ ಇದ್ದಿದ್ದು ಅಪ್ಪ ಅಮ್ಮ ಹತ್ರ. ಹಾಗೆ ದೊಡ್ಡವ್ರು ಆಗ್ತಾ 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 ನಮ್ಗೆ ಏನಾದರೂ ಕಷ್ಟ ಬಂತು ಅಂದರೆ ನಾವು ಹೋಗೋದೇ ದೇವ್ರ ಹತ್ರ. ಇಲ್ಲಿ ಕಷ್ಟ ಅಂತ ಬಂದಾಗ ಭಕ್ತಾದಿಗಳು ಈ ತಾಯಿ ಹತ್ರ ಬರ್ತಾರೆ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕಂಬಳಿಪುರದಲ್ಲಿ ಕಾಟೇರಮ್ಮ ದೇವಸ್ಥಾನ ಹತ್ರ ಇದ್ದೀನಿ ನಾನು. ಯಾವ್ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲು ಬಂದಾಗ ನೀವು ಮಾಡಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ, ಮೊದಲು ನೀವು ಬಂದು ನಿಮ್ಮ ಪಾದಗಳನ್ನ ತೊಳ್ಕೊಳೋದಕ್ಕೆ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ನಿಮ್ಮ ಪಾದಗಳನ್ನ ತೊಳ್ಕೊಳ್ಳಿ. ಹಾಗೆ ನಿಮ್ಮ ಪಾದಗಳನ್ನ ತೊಳ್ಕೊಂಡು ಮೊದಲು ಮಾಡಬೇಕಾಗಿರೋದು ಗಣೇಶನ ಒಂದು ದರ್ಶನ ಮಾಡಬೇಕಾಗುತ್ತೆ. ಫಸ್ಟ್ ಈ ಗಣಪತಿಯ ಒಂದು ದರ್ಶನ ಮಾಡಿಕೊಂಡು ನೀವು ಹೋಗಬೇಕಾಗುತ್ತೆ. ಚೆಕ್ಕರೆಗ ಇಲ್ಲಿ ಬ್ಯಾಗ್ ಚೆಕ್ ಮಾಡ್ತಾರಂತೆ. ಬ್ಯಾಗ್ ಚೆಕ್ ಮಾಡಿದ್ದೆಲ್ಲ ಆದಮೇಲೆ ನೀವು ಈ ರೂಟಲ್ಲಿ ಹೋಗಬೇಕಾಗುತ್ತೆ. ನಿಮಗೆ ಹೋಗಿದ ತಕ್ಷಣ ಫಸ್ಟ್ ಕಾಣಿಸೋದು ನಮಗೆ ಈ ಒಂದು ಆಲ್ಮರ ಕಾಣಿಸುತ್ತೆ. ನೀವೇನಾದ್ರೂ ಅರ್ಕೆ ಕಾಯಿ ಕಟ್ಟಬೇಕು ಅಂದರೆ ಫಸ್ಟ್ ಮಾಡಬೇಕಾಗಿರೋದು ಇಲ್ಲಿ ಬಂದು ಟೋಕನ್ ತೊಗೊಬೇಕು. ಒಂದು ಕಾಯಿ ಬಂದು 150 ರೂಪಾಯಿ ಮಾಡ್ತಾ ಇದ್ದಾರೆ. ಈ ಟೋಕನ್ ತಗೊಂಡು ದೇವಾಲಯಕ್ಕೆ ಹೋಗ್ಬೇಕು. ದೇವಾಲಯದಲ್ಲಿ ಹೋದ್ರೆ ಅಲ್ಲಿ ಈ ಟೋಕನ್ ಕೊಟ್ರೆ ಅವರು ಅರ್ಕೆ ಕಾಯಿನ ಕೊಡ್ತಾರೆ. ಮತ್ತೆ ಇಲ್ಲಿ ಬೀಗ ಕಟ್ಟಿದಾರಲ್ಲ, ಇಲ್ಲಿ ಬೀಗ ಕಟ್ಟೋ ಉದ್ದೇಶ ಏನು ಅಂತ ಹೇಳಿದ್ರೆ ಸಂಬಂಧ ಗಟ್ಟಿ ಆಗಿರೋದಕ್ಕೆ ಮತ್ತೆ ಶತ್ರು ಬಾಯಿನ ಮುಚ್ಚೋದಕ್ಕೆ ಅಂತೆ. ಇಲ್ಲಿ ಎಷ್ಟೋ ಲಕ್ಷಾಂತರ ಬೀಗನ ಕಟ್ಟಿದ್ದಾರೆ ಭಕ್ತಾದಿಗಳು ಬಂದು. ಇದು ಕೌಂಟರ್ ನೋಡಿ, ಇಲ್ಲಿ ಹಿಂಗ್ ಹೋಗ್ಬೇಕಾದ್ರೆ ನಿಮಗೇನಾದ್ರೂ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ನಿಮ್ಗೆ ಏನೇ ಸಮಸ್ಯೆ ಆಗಿರ್ಲಿ ಬಿಡಿ, ಇಲ್ಲಿ ಬಂದು ಅದೊಂದು ಸಮಸ್ಯೆನ ಒಂದು ಚೀಟಿಯಲ್ಲಿ ಬರೆದು ಇಲ್ಲಿ ಬ್ಯಾರಿಗೇಟ್ಗಳಿದೆಯಲ್ಲ, ಈ ಬ್ಯಾರಿಗೇಟ್ಗಳಿಗೆ ಕಟ್ಟಿದ್ರೆ ಆ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಮತ್ತೆ ನಿಮ್ಮ ರಿಲೇಷನ್ಗಳಲ್ಲಿ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಅವರ ಒಂದು ಫೋಟೋನ ತಗೊಂಬಂದು ಆ ಒಂದು ಪಿನ್ ಹಾಕ್ಬಿಟ್ಟು ಇಲ್ಲಿ ಬಂದು ಟ್ಯಾಗ್ ಮಾಡಿದ್ರೆ ಸಾಕು. ಏನ್ ಕಷ್ಟ ಇರುತ್ತೆ ಅದೆಲ್ಲ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಇಲ್ಲಿ. ಗುರು ಈ ತರ ಬುಟ್ಟಿ ಏನಕ್ಕೆ ಕಟ್ತಾರೆ ಅಂದ್ರೆ, ನಿಮ್ಗೆ ಏನಾದ್ರು ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಸಂತಾನ ಭಾಗ್ಯ ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ಈ ತಾಯಿಯ ಒಂದು ದರ್ಶನ ಪಡ್ಕೊಂಡು ಈ ತಾಯಿ ಮುಂದೆ ಆ ಒಂದು ಅರ್ಕೆನ ಇಟ್ಟು ಒಂದು ಈ ತರ ಬುಟ್ಟಿನ ಕಟ್ತಾರೆ. ನೋಡಿ ಆ ತಾಯಿಯ ಒಂದು ದರ್ಶನ ನೀವು ಪಡ್ಕೊಳ್ಳಿ. ನಾನು ಈ ತಾಯಿ ಮುಂದೆ ಕೇಳೋದೆಲ್ಲ ಒಂದೇ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲಾರನ್ನೂ ಚೆನ್ನಾಗಿ ಇಟ್ಟಿರೋ, ಅವ್ರಿಗೆ ಏನೇ ಕಷ್ಟ ಕೊಡಬೇಡ ಅಂತ ಮನಸ್ಪೂರ್ವಕವಾಗಿ ನಾನು ಕೇಳ್ಕೊತೀನಿ. ನಿಮ್ಮ ಒಂದು ಅರ್ಕೆ ಇಲ್ಲಿ ಆಗುತ್ತೋ ಇಲ್ಲ ಅಂತ ಇಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಇಲ್ಲಿ ಒಂದು ಕಾಯಿನ ತಗೊಂಬಂದು ಈ ಗೋಡೆ ಮೇಲೆ ಇಟ್ರೆ ಅದು ಅಂಟ್ಕೊಂಡ್ರೆ ಆ ಕೆಲಸ ಆಗುತ್ತೆ ಅಂತ, ಮತ್ತೆ ಅದು ಅಂಟ್ಕೊಂಡಿಲ್ಲ ಅಂದ್ರೆ ಆಗಲ್ಲ ಅಂತ, ಸ್ವಲ್ಪ ಡಿಲೇ ಆಗುತ್ತೆ ಅಂತ. ನೋಡ್ರಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಇಡ್ತಾ ಇದಾರೆ ಈಗ ಕಾಯಿನು. ನಾವು ಅನ್ಕೊಂಡಿರೋದೆಲ್ಲ ಆಗ್ಲಿ ಅಂತ. ನಾನು ಅನ್ಕೊಂಡಿರೋದು ಏನೂ ಇಲ್ಲ, ಎಲ್ಲ ಓಪನ್ ಆಗಿ ಹೇಳ್ಬಿಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಅವ್ರಿಗೆ ಯಾವುದೇ ಕಷ್ಟ ನಾ ಕೊಡದೇ ಇರಲಿ. ಈ ಕಾಯಿನ್ನ ಇಡ್ತಾ ಇದ್ದೀನಿ. ಇದು ಕಾಯಿನ್ ಅಂಟ್ಕೊಂಡ್ರೆ ಅದು ಆಗುತ್ತೆ ಅಂತ ನೋಡೋಣ. ನಮ್ಮಮ್ಮ
ನೀನ್ ಸಲ ಅವ್ರ ಜೊತೆಲಿ ಇರೋ ತಾಯಿ, ನಮ್ಮಮ್ಮ ತಾಯಿ, ನಮ್ಮಮ್ಮ ಕಾಪಾಡೋ ತಾಯಿ. ಗುರು ಅಂಟ್ಕೊಂಡ್ಬಿಡ್ತು ಗುರು ನೋಡಿ ಗುರು, ನಾನು ಆ ತಾಯಿ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಯಾವುದೇ ಕಷ್ಟ ಕೊಡಬೇಡ ಅಂತ ಎಲ್ಲ ಆ ತಾಯಿ ಹತ್ರ ಬೇಡ್ಕೊಂಡು ಕಾಯಿನ ಇಟ್ಟಿದ್ದು. ಅಂತೂ ಇಂತೂ ಮೆತ್ಕೊಂಡ್ಬಿಡ್ತು ಗುರು. ಇಲ್ಲಿ ಅಕ್ಷತೆ ಕೊಡ್ತಾರೆ, ಹೆಂಗೆ ಮಂತ್ರಾಲಯದಲ್ಲಿ ಅಕ್ಷತೆ ಕೊಡ್ತಾರೆ ಅದೇ ರೀತಿ ಇಲ್ಲೂ ಕೊಡ್ತಾರೆ. ಇದನ್ನ ನಿಮ್ ತಲೆ ಮೇಲೆ ಇಟ್ಕೊಬೋದು. ನೋಡ್ರಿ, ಇಲ್ಲೂ ಕಟ್ಟಿದ್ದಾರೆ. ಅಂದ್ರೆ ಸಂತಾನ ಭಾಗ್ಯ ಯಾರ್ಯಾರಿಗೆ ಇರೋಲ್ವೋ ಅವರೆಲ್ಲ ಬಂದು ಇಲ್ಲಿ ಒಂದು ಬುಟ್ಟಿಗಳ ತರ ಇದೆಯಲ್ಲ, ಇದನ್ನ ಕಟ್ಬಿಟ್ಟು ಹೋಗಿದ್ದಾರೆ ನೋಡಿ. ಇಲ್ಲಿದೆ ದೃಷ್ಟಿಕಾಯಿ, ಇದು ತಡೆಕಾಯಿ. ಓಹ್, ಓಕೆ, ಸರಿ. ಕಾಯಿ ಕಟ್ತಾ ಇದ್ರ ಯಾವ್ದಾದ್ರು ಒಂದ್ ಸಮಸ್ಯೆಗೆ ಬಂದು 9 ವಾರ ಕಾಯಿ ಕಟ್ಟಬೇಕಮ್ಮ. ಯಾವ್ದು ಬೇಕಮ್ಮ? ಓಂ ಶಂ ನರಸಿಂಹಾಯ ನಮ, ಓಂ ಶಂ ನರಸಿಂಹಾಯ ನಮ ಅಂತೇಳಿ ಆ ಮಂತ್ರ ಹೇಳ್ಕೊಂಡು 108 ಪ್ರದಕ್ಷಿಣಕ್ಕೆ ಕೈ ಕಟ್ಟಮ್ಮ. 9 ವಾರ ಬರ್ಬೇಕು, 9 ಕೈ ಕಟ್ಟಬೇಕು, ಸರಿನಾ? 5 ಅಮಾವಾಸ್ಯೆ 5 ಪೌರ್ಣಮಿ ಓಂ ಕೂತ್ಕೊಳ್ಳಿ. 9 ವಾರ ಒಳಗಡೆ 3 ಪಿತ ದೃಷ್ಟಿಕಾಯಿ ಒರ್ಸ್ಕೊಳ್ಳಮ್ಮ. ಏನಕ್ಕಂದ್ರೆ ದೃಷ್ಟಿಕಾಯಿ, ಕಣ್ಣು ದೃಷ್ಟಿ, ನಾರ ದೃಷ್ಟಿ, ಮಾಟ ಮಂತ್ರ, ಹೋಮಾಚಾರ, 3 ಬಾಯಿ ದಾಟು, ಕೆಟ್ಟ ಅನ್ಸ್ಗಳು, ಪ್ರತಿಯೊಂದು ಸಮಸ್ಯೆಗೂ ಅನುಕೂಲ ಆಗುತ್ತೆ. ನೋಡ್ಕೊಳ್ಳಿ. 9 ವಾರ ಭಕ್ತಾದಿಗಳು ಬಂದು ಏನಕ್ಕೆ ಕಾಯಿ ಕಟ್ತಾರೆ ಇಲ್ಲಿ? ಕಾಯಿ ಕಟ್ಟೋದು ಇಲ್ಲಿ ಬಂದು 9 ವಾರ ಬಂದು 9 ಪೂರ್ಣ ಫಲ ಕಟ್ಟಂತ ಇರುತ್ತೆ. ಪ್ರತಿಯೊಂದು ಸಮಸ್ಯೆಗೆ ಒಂದೊಂದು ಮಂತ್ರ ಇರುತ್ತೆ, ಒಂದೊಂದು ಪ್ರದಕ್ಷಿಣೆ ಇರುತ್ತೆ. ಆ ಮಂತ್ರ ಹೇಳ್ಕೊಂಡು ಆ ಜೋಡಿ ಹಾಲ್ದ ಮರದಲ್ಲಿ ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಂತ ಪದ್ಧತಿ ಇರುತ್ತೆ ಈ ದೇವಸ್ಥಾನದಲ್ಲಿ. ಮತ್ತೆ ಇಲ್ಲಿ ಇಷ್ಟೊಂದು ಚೀಟಿಗಳು ಇಟ್ಟಿದಾರಲ್ಲ, ಇದೆಲ್ಲ ಏನಿದು? ಅದು ಇವಾಗ ಹಣಕಾಸಿನ ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೊಂದು ಮಂತ್ರ ಇರುತ್ತೆ. ಬಿಸಿನೆಸ್ ಅಂದ್ರೆ ಬಿಸಿನೆಸ್ ಒಂದು ಮಂತ್ರ ಇರುತ್ತೆ. ಗಂಡ ಹೆಂಡತಿ ಕಲಾ, ಕುಟುಂಬದಲ್ಲಿ ಕಲಾ, ಆರೋಗ್ಯ ಸಮಸ್ಯೆ, ಮಾಟ ಮಂತ್ರ ನಿವಾರಣೆ, ದೃಷ್ಟಿ ನಿವಾರಣೆ, ಪ್ರತಿಯೊಂದು ಕೋರ್ಟು ಕಚೇರಿ ವಿಚಾರಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಅನುಕೂಲ ಆಗುತ್ತೆ. ಇಲ್ಲಿ ಕಟರಮ್ಮ ದೇವಸ್ಥಾನದಲ್ಲಿ ಪ್ರತಿಂಗ್ರಾ ದೇವಿದು ಒಂದು ಸ್ಟ್ಯಾಚು ಕಟ್ತಾ ಇದ್ದಾರೆ. ಅದ್ರ ಬಗ್ಗೆ ನಂಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮಹಾ ಪ್ರತಿಂಗ್ರ ದೇವಿ 252 ಅಡಿ ಮಹಾ ಪ್ರತಿಂಗ್ರ ದೇವಿ ಟ್ಯಾಚರ್ ಬರುತ್ತೆ. ನಮ್ಮ ರಾಜ್ಯದಲ್ಲಿ, ನಮ್ಮ ವಿಶ್ವದಲ್ಲಿ ಅತಿ ಎತ್ತರವಾದ ಟ್ಯಾಚರ್ ನೋಡಿ. ಇಲ್ಲಿ ಕಾಮಗಾರಿ ನಡೀತಾ ಇದೆ. ಅಮ್ಮನವ್ರದ್ದು ಹಿಂದ್ಗಡೆ ಟ್ಯಾಚರ್ ಬರುತ್ತೆ. ಅಲ್ಲಿ ಮುಂದೆ ಇದೆಯಲ್ಲ ಅಮ್ಮನವ್ರದ್ದು ಗರ್ಭಗುಡಿ ಬರುತ್ತೆ. ಗರ್ಭಗುಡಿಯಲ್ಲಿ ಅಮ್ಮನವ್ರ ಗೋಪುರ ಬರುತ್ತೆ. 252 ಅಡಿ. 252 ಅಡಿ ಗುರು. ಇದು ಒಂದೊಂದು ಪಿಲ್ಲರ್ ನೋಡಿದ್ರೆ ಒಬ್ಬನು ತಪ್ಕೊಳಕ್ ಆಗಲ್ಲ ಗುರು. ಒಂದು ಪಿಲ್ಲರ್ ಅಷ್ಟಷ್ಟು ದಪ್ಪ, ಅಷ್ಟಷ್ಟು ಎಷ್ಟು ಬಿಡ್ತಾ ಜಾಸ್ತಿ ಇದೆಯಲ್ಲ ಒಂದೊಂದು ಪಿಲ್ಲರ್. ಇದು ಹೌದು. ಇದು ಹಿಂದ್ಗಡೆ ಸ್ಟ್ಯಾಚು ಬರುತ್ತಾ? ಅಲ್ಲಿ ಮೇಲೆ ಬರುತ್ತದೆ. ಇಲ್ಲಿ ಪ್ರತಿಂಗ್ರ ದೇವಿಗೆ ಅಮಾವಾಸ್ಯೆ ದಿನ ಹೋಮ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅದು ಮಹಾ ಪ್ರತಿಂಗ್ರ ದೇವಿ ಹೋಮ ಇರುತ್ತೆ ಅಮಾವಾಸ್ಯೆ ಟೈಮಲ್ಲಿ. ಹೋಮಕ್ಕೆ ವಿಶೇಷವಾಗಿ ಒಣಮೆಣಸಿನಕಾಯಿ, ಕಲ್ಲುಪ್ಪು, ಬಿಳೆ ಸಾಸಿವೆ, ಕರಿಮೆಣಸು ಹಾಕಿ ಹೋಮ ಮಾಡ್ತಾರೆ. ಒಂಚೂರು ಘಾಟು ಬರಲ್ಲ. ಆ ತರ ಇರುತ್ತೆ ಅಮ್ಮನವ್ರದ್ದು. ಅದಾದ್ಮೇಲೆ ಸಂಜೆ 5 ಗಂಟೆಗೆ ಮಹಾ ಪ್ರತಿಂಗ್ರಿ ದೇವಿ ಹೋಮ ಇರುತ್ತೆ ಅಮಾವಾಸ್ಯಲ್ಲಿ. ಮುಗಿಬೇಕಾದ್ರೆ ನೈಟು 9:30 10 ಗಂಟೆ ಆಗುತ್ತೆ. 10 ಗಂಟೆ ಮೇಲೆ ಅಮ್ಮನವ್ರ ವಾಗ್ದಾನ ಅಂತ ಇರುತ್ತೆ. ಏನಪ್ಪ ವಾಗ್ದಾನ ಅಂತಂದ್ರೆ ಆ ತಾಯಿ ಹತ್ರ ನೀವು ಮಾತಾಡ್ಬೋದು. ಗುರುಗಳು ಇರ್ತಾರೆ. ನಿಮ್ ಸಮಸ್ಯೆ ಹೇಳಿದ್ರೆ, ಇವಾಗ ಎಕ್ಸಾಂಪಲ್ ಇಂಥವ್ರ ಹೆಸರಲ್ಲಿ ಒಂದು ಸೈಟ್ ತಗೋಬೇಕು ಅಂತಂದ್ರೆ ಅಂತವ್ರ ಹೆಸರು ಹೇಳಿಬಿಟ್ಟು ಆ ಸೈಟು ಇದು ಮಾಡ್ತಾರೆ. ಅವ್ರದ್ದು ಏನಾನ ಕೆಲಸ ಆಗಂಗಿತ್ತಂದ್ರೆ ಬಲಭಾಗ ತಿರುಗುತ್ತೆ. ಇಲ್ಲ ಕೆಲಸ ಆಗಲ್ಲ, ಏನಾದ್ರು ದೋಷ ಐತೆ ಅಂತಂದ್ರೆ ಎಡಭಾಗ ತಿರುಗುತ್ತೆ. ದೇವಸ್ಥಾನ ಸಿಬ್ಬಂದಿ ಅವರು ಯಾರು ದೇವ್ರನ್ನ ಎತ್ತಲ್ಲ. ಓಪನ್ ಚಾಲೆಂಜ್. ಬಂದಿರುವಂತ ಭಕ್ತಾದಿಗಳು ಯಾರು ಬೇಕಾದ್ರೂ ಎತ್ಬೋದು ದೇವ್ರನ್ನ. ಗುರು, ಇದೇನಕ್ಕೆ ಮಾಡೋದಂದ್ರೆ ನಿಮ್ಮ ಮೇಲೆ ಕಣ್ಣು ದೃಷ್ಟಿ ಆಗಿರ್ಬೋದು, ಮತ್ತೆ ನರದೃಷ್ಟಿ ಆಗಿರ್ಬೋದು. ಅದಕ್ಕೆ ಇಲ್ಲಿ ಬಂದು ದೃಷ್ಟಿನ ತೆಗೆಸ್ಕೊಂತಾರೆ ಇಲ್ಲಿ. ಗುರು, ಇಲ್ಲಿ ಇವಾಗ ಏನ್ ನೋಡ್ತಾ ಇರೋ ಆಲ್ದ ಮರ, 2 ಆಲ್ದ ಮರ ಇದೆ. ಈ ಆಲ್ದ ಮರಲ್ಲೇ ಈ ತಾಯಿ ಒಂದು ನೆಲೆಸಿರೋದು. ಇಲ್ಲಿ ಚೀಟಿನಲ್ಲಿ ಏನ್ ಬರ್ಕೊಟ್ಟಿರ್ತಾರೆ ಮಂತ್ರನ, ಆ ಮಂತ್ರನ ಜಪಿಸುತ್ತಾ ಈ ಒಂದು ಆಲ್ದ ಮರನ ಪ್ರದಕ್ಷಿಣೆ ಆಗ್ಬೇಕು. ಇಲ್ಲಿ 2 ಆಲ್ದ ಮರಗಳಿದೆ. ಒಂದು ರಕ್ತ ಕಾಟೇರಮ್ಮ, ಇನ್ನೊಂದು ಮುನೇಶ್ವರ.
ಗುರು ಇಲ್ಲಿ ಬಂದು 9 ವಾರ ಬಂದು ಇಲ್ಲಿ ಆ ತಾಯಿನ ದರ್ಶನ ಮಾಡ್ಕೊಂಡು 9 ವಾರ ಬಂದು ಕಾಯಿನ ಕಟ್ಟಬೇಕಾಗುತ್ತೆ ಇಲ್ಲಿ. ಅಂದ್ರೆ ನಿಮ್ಮ ಒಂದು ಕೆಲ್ಸಗಳಾಗಿರ್ಬೋದು ಮತ್ತೆ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಇಲ್ಲಿ ಬಂದು ಕಾಯಿನ ಕಟ್ಬೋದು. ಇಲ್ಲಿ ಒಂದೊಂದು ಸಮಸ್ಯೆಗೆ ಒಂದೊಂದು ಇಷ್ಟಿಷ್ಟು ಪ್ರದಕ್ಷಿಣೆ ಅಂತ ಆಗ್ಬೇಕಾಗುತ್ತೆ. ಇಲ್ಲಿ ಏನೋ ಕೆಲಸ ಆಗ್ಬೇಕಂದ್ರೆ ಇಷ್ಟು ಪ್ರದಕ್ಷಿಣೆ ಅಂತ ಇರುತ್ತೆ. ಆಮೇಲೆ ಏನಾದ್ರು ಗಂಡ ಹೆಂಡತಿ ಸಮಸ್ಯೆ ಇದ್ರೆ ಅದಕ್ಕೊಂದು ಇಷ್ಟು ಪ್ರದಕ್ಷಿಣೆ ಅಂತ ಇರುತ್ತೆ. ಪ್ರದಕ್ಷಿಣೆ ಎಲ್ಲ ಮುಗಿದ ನಂತರ ಆಮೇಲೆ ಕಾಯಿ ಕಟ್ಟಬೇಕಾಗುತ್ತೆ. ಗುರು ನೀವೇನಾದ್ರು ಕಂಬಳಿಪುರಿಗೆ ಬಂದು ಕಟ್ಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರ ಅಂದ್ರೆ ಹಂಗೆ ಅದ್ರ ಪಕ್ಕದಲ್ಲೇ ಗೋಶಾಲೆ ಅಂತ ಇದೆ. ಗೋಶಾಲೆ ಪಕ್ಕದಲ್ಲೇ ಅನ್ನದಾಸೋಹ ಸಹ ಇದೆ. ಇಲ್ಲಿ ಗೋಶಾಲೆಯದಲ್ಲಿ ಏನೇನಿದೆ ಅಂತ ಬನ್ನಿ ನೋಡೋಣ. ಕುದುರೆ ಫಸ್ಟ್ ಎಂಟ್ರೆನ್ಸ್ ಕುದುರೆಗಳೈತಲ್ಲ ಗುರು. ಸೌಂಡ್ ಇನ್ನೊಂದ್ಸಲಿ ಮಾಡೋ. ಓ ಕತ್ತೆಗಳು ಐತಲ್ಲ ಗುರು ಇಲ್ಲಿ. ಬೈಲಿ ನಿಮ್ಮನ್ನ ಬೆಳಗ್ಗೆ ಎದ್ದು ನಾವು ನೋಡಿದ್ರೆ ನಮ್ಗೆ ಒಳ್ಳೇದಾಗುತ್ತಂತೆ. ಬೆಳಿಗ್ಗೆ ಹೊತ್ತು ಎದ್ದು ಈ ವಿಡಿಯೋ ನೋಡ್ರಿ. ಹಿಂಗಿದೆ. ಇಲ್ಲಿ ಒಂದೊಂದು ಜಾತಿ ಹಸುಗಳು ಇದೆ ಗುರು. ಇಲ್ಲಿ ಎಲ್ಲಾ ಜಾತಿ ಹಸುಗಳನ್ನ ಇಲ್ಲಿ ನೋಡ್ಬೋದು ನೀವು. ಈ ದೇವಾಲಯದಲ್ಲಿ ಅನ್ನದಾಸೋಹನೂ ಇದೆ. ಇಲ್ಲಿ ಬಂದು ಪ್ರಸಾದನ ಸ್ವೀಕರಿಸ್ಬೋದು. ಬನ್ನಿ ಒಳಗಡೆ ಹೋಗೋಣ. ತುಂಬಾ ಜನ ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದನ ಸ್ವೀಕರಿಸ್ತಾ ಇದ್ದಾರೆ. ಈ ಒಂದೇ ಅಟೆಂಪ್ಟ್ ಅಲ್ಲಿ ಒಂದು 500 ರಿಂದ 600 ಜನ ಕುತ್ಕೊಂಡು ಊಟ ಮಾಡ್ಬೋದು ಗುರು. ಚೆನ್ನಾಗಿ ಮಾಡಿದ್ರು ಪ್ಲೇಸಸ್. ಪ್ರಸಾದ ಎಲ್ಲ ಹೇಗಿದೆ ಅಮ್ಮ? ಚೆನ್ನಾಗಿದ್ಯಾ? ನೀವೆಲ್ಲ ಏನೇ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ. ಸತ್ಯ ನಡೀತೈತೆ. ಒಳ್ಳೇದೆಲ್ಲ ನಡೆದೈತೆ. ನಮಗೂ ಒಳ್ಳೇದ್ ನಡೆದೈತೆ. ದೇವರು ಬಂದವಾಗಿಂದ ನಮ್ಗೆ ಒಳ್ಳೇದ ಮಾಡಿದ್ದಾರೆ. ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಮಾಲೂರಿಂದ ಬರ್ತಾ ಇದ್ದೀವಿ. ಸರಿ. ನಾನು ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ದೀನಿ, ತಟ್ಟೆಗೂ ದುಡ್ಡು ಕೇಳ್ತಾರೆ, ಪ್ರಸಾದಕ್ಕೂ ದುಡ್ಡು ಕೇಳ್ತಾರೆ ಅಂತ. ನಾನು ಇಲ್ಲಿ ಬಂದಾಗೆ ಅದು ರಿಯಾಲಿಟಿ ಏನು ಅಂತ ನನಗೆ ಗೊತ್ತಾಗಿದ್ದು. ಇಲ್ಲಿ ದೇವಾಲಯದಲ್ಲಿ ನಿತ್ಯ ಪ್ರಸಾದನ ಕೊಡ್ತಾ ಹೋಗ್ತಾರೆ. ಇಲ್ಲಿ ದೇವಾಲಯ ಮುಂಭಾಗನೇ ಇದೆ ಇಲ್ಲಿ ಅನ್ನದಾಸೋಹ ಅಂತ. ಇಲ್ಲಿ ಬೆಳಗಿನ ಜಾವ 9 ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ರಾತ್ರಿ 9:30ಗೆ ಕ್ಲೋಸ್ ಆಗುತ್ತಂತೆ. ಇಲ್ಲಿ ಡೈಲಿ 1000 ರಿಂದ 5000 ಜನಕ್ಕೆ ಇಲ್ಲಿ ಪ್ರಸಾದನ ರೆಡಿ ಮಾಡ್ತಾರೆ. ಇಲ್ಲಿ ಅನ್ನದಾನಕ್ಕೆ ಡೈಲಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಡೈಲಿ ಅನ್ನದಾನ ಇದೆ. 5 ನಿಮಿಷಕ್ಕೂ ಇಲ್ಲಿ ಜನ ಇರುತ್ತಾರೆ. ಪ್ರತಿ 5 ನಿಮಿಷಕ್ಕೂ ಬಿಸಿ ಅನ್ನ ಸಾಂಬಾರು ರೈಸ್ ಫುಲ್ಲು ಚೆನ್ನಾಗಿದೆ. ಫುಲ್ಲು ಇಲ್ಲಿ ಜನಕ್ಕೆ ಅನುಕೂಲ ಇದೆ. ಭಕ್ತಾದಿಗಳು ಎಷ್ಟು ಅನ್ನದಾನಕ್ಕೆ ಸಹಾಯ ಮಾಡುತ್ತಾರೋ ಅಷ್ಟು ಒಳ್ಳೆಯದು. ಇಲ್ಲಿ ತಿರ್ಗಾ ಅನ್ನದಾನ ಪ್ರತಿ ದಿನನೂ ಇದೆ. ಒಂದು ಭಾನುವಾರ ಅಂತೂ 1,000 ನಿಂದ 5,000 ಜನಕ್ಕೂ ಅನ್ನದಾನ ಇದೆ. ಡೈಲಿ ಎಷ್ಟೇ ಲಕ್ಷಾಂತರ ಜನ ಬಂದರೂ ಯೋಚನೆ ಇಲ್ಲ. ದೇವಸ್ಥಾನ ಒಳ್ಳೆ ಅಭಿವೃದ್ಧಿಯಾಗಿದೆ, ಚೆನ್ನಾಗಿದೆ. ಗುರು ಪ್ರಸಾದ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಡೈಲಿ ನಿತ್ಯ ಅನ್ನದಾನ ಇರುತ್ತೆ. ಇಲ್ಲಿ ದಯವಿಟ್ಟು ಭಕ್ತಾದಿಗಳು ದೇವಾಲಯಕ್ಕೆ ಬಂದರೆ
ಇಲ್ಲಿ ಅನ್ನದಾನ ಇರುತ್ತೆ, ದಯವಿಟ್ಟು ಅನ್ನದಾನ ಸ್ವೀಕರಿಸ್ಬೇಕು ಎಲ್ಲರೂ. ಹಾಗೆ ತುಂಬಾನೇ ಪ್ರೀತಿಯಿಂದ ನೋಡ್ಕೊಂತಾರೆ ಗುರು. ಇಲ್ಲೇನು ಸಿಬ್ಬಂದಿ ಇದೆ, ಅವರು ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಭಕ್ತಾದಿಗಳು ನಿಮ್ ಕೈಯಲ್ಲಿ ಏನಾದ್ರು ಸಹಾಯ ಆಗುತ್ತಲ್ಲ, ಆ ಸಹಾಯನ ಈ ಒಂದು ಅನ್ನದಾನಕ್ಕೆ ನಿಮ್ ಕೈಯಲ್ಲಿ ಆದ ಮಾತ್ರ ಒಂದು ಸಹಾಯನ ಮಾಡ್ಬೋದು. ನಿಮ್ ತಲೆಯಲ್ಲಿ ಒಂದು ಸಮಸ್ಯೆ ಓಡ್ತಾ ಇರುತ್ತೆ. ಆ ಸಮಸ್ಯೆ ಏನಂತ ಹೇಳಿದ್ರೆ, ನಾವೇನಾದ್ರೂ ಈ ದೇವಾಲಯಕ್ಕೆ ಬರ್ಬೇಕು, ನನ್ನ ಫ್ಯಾಮಿಲಿನ ಕರ್ಕೊಂಡ್ ಬರ್ಬೇಕು, ನಾವೇನಾದ್ರೂ ವೆಹಿಕಲ್ ನ ಮಾಡ್ಕೊಂಡ್ ಬರ್ಬೇಕಂತ ನೀವೇನಾದ್ರೂ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ರೆ ಆ ಹುಳನ ತೆಗೆದ್ಬಿಡಿ. ಕಾಟೇರಮ್ಮ ದೇವಸ್ಥಾನಕ್ಕೆ ನೀವು ಬರ್ಬೇಕಂದ್ರೆ ಹೊಸಕೋಟೆಗೆ ಬಂದು ಕಾಟೇರಮ್ಮ ದೇವಸ್ಥಾನ ಅಂದ್ರೆ ಸಾಕು. BMTC ಸೌಲಭ್ಯನು ಈ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ನೀವು ಆ BMTC ಮುಖಾಂತರ ಈ ದೇವಾಲಯಕ್ಕೆ ಬರ್ಬೋದು. ಬ್ರೋ, ಈ ವಿಡಿಯೋನ ನೋಡಿ ನಿಮ್ಗೆ ಏನನ್ನಿಸ್ತು ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಯಾರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ.